ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ, ಕನ್ಕ್ಲೂಡ್ ಮಾಡೇ ಬಿಡ್ತೀನಿ ಅಂತ. ಸರ್ ಕಾರಂಜ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಿ. ಇಟ್ ಈಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವು ಹೇಳೋದು, ಸರ್ಕಾರ ಹೇಳೋದು, ನೀವು ಕ್ಲಾರಿಫಿಕೇಶನ್ ಕೇಳೋದು, ಮತ್ತೆ ಉತ್ತರ ಹೇಳೋದು, ಅವು ಇದ್ದೇ ಇರ್ತದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅದೊಂದು ಪ್ರಸ್ತಾಪ ಮಾಡಿಲ್ಲ, ವಿನಂತಿ ಮಾಡ್ಕೋತೀನಿ ಸರ್. ಕಳೆದ 5 ವರ್ಷಗಳಲ್ಲಿ ಕೇಂದ್ರದಿಂದ 1.5 ಲಕ್ಷ ಕೋಟಿ ನಷ್ಟ ಆಗಿದೆ ರಾಜ್ಯಕ್ಕೆ. 1.5 ಲಕ್ಷ ಕೋಟಿ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು, ಸೆಂಟ್ರಲ್ ಅಸಿಸ್ಟೆನ್ಸು, ಇವೆಲ್ಲ ವಿಶೇಷವಾಗಿ ಕೊಡಬೇಕಾಗಿದ್ದದು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ. 4.5 ಲಕ್ಷ ಕೋಟಿ ನಮಗೆ ಕೊಡ್ತಾ ಇದ್ದೀವಿ. ನಾವು ₹1 ಕೊಟ್ಟರೆ ವಾಪಸ್ ಬರೋದು ನಮಗೆ ರಾಜ್ಯಕ್ಕೆ 14-15 ಪೈಸೆ. 14-15 ಪೈಸೆ. ₹1 14-15 ಪೈಸೆ. 85-86 ಪೈಸೆ ಅವರೇ ಇಟ್ಕೋತಾರೆ. 14-15%. See, this is what going on. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡಲ್ಲ. ನಮಗೆ ಉತ್ತರದ ಜಿಲ್ಲೆಗಳು ಒಂದೇನೆ, ದಕ್ಷಿಣ ಜಿಲ್ಲೆಗಳು ಕೂಡ ಒಂದೇನೆ. ಈ ಭಾಗದಲ್ಲೂ ಕೂಡ ಇಲ್ಲಿ ಕಡಿಮೆ ಇರಬಹುದು, ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದ್ದಾವೆ. ಅದರಿಂದ ಇವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಪ್ರೊಫೆಸರ್ ಗೋವಿಂದ ರಾವ್ ಅವರ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಮನೆಗಳು, ಇವರು ಎಷ್ಟು ಮನೆಗಳು ಕಟ್ಟಿಸಿದ್ದಾರೆ ಇವರು ಅಧಿಕಾರದಲ್ಲಿ, ನಾವೆಷ್ಟು ಮನೆಗಳು ಕಟ್ಟಿಸಿದ್ದೀವಿ ಅಂತ. 2013-18ರಲ್ಲಿ 13-18ರವರೆಗೆ ನಾವು ಒಂದು ವರ್ಷಕ್ಕೆ 3 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. 5 ವರ್ಷ ನಾವು ಅಧಿಕಾರದಲ್ಲಿದ್ದು 13-18ರವರೆಗೆ. ಆಗ ಕಟ್ಟಿಸಿರ್ತಕ್ಕಂಥ ಮನೆಗಳು 14,54,663. 14,54,663 5 ವರ್ಷದಲ್ಲಿ. ಹತ್ರ 5 ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು, ಪ್ರತಿ ವರ್ಷನೂ. ಆದರೆ 18-19ರಲ್ಲಿ 3,74,000 ಮನೆ ಕಟ್ಟಿಸಿದ್ದಾರೆ. 3,74,000. 19-23ರವರೆಗೆ 4 ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು 5,75,059. 5 ಲಕ್ಷದ 4 ವರ್ಷ ಅಧಿಕಾರದಲ್ಲಿ ಇದ್ದಾಗ. ಈಗ 2.5 ವರ್ಷದಲ್ಲಿ, ಅದು ಹೇಳ್ತೀನಿ, ಈಗ 2.5 ವರ್ಷದಲ್ಲಿ 25-26ರವರೆಗೆ, 23-24ರಿಂದ 25-26ರವರೆಗೆ 4,09,643. ನಾವು ಕೇಳ್ರಿ, ಇಲ್ಲಿ ಒಂದು ಮನೆ ದಾಖಲೆ ಮಾತು ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. 1 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. ಅದನ್ನ ಕಟ್ಟದೆ ಬಿಟ್ಟವ್ರು ಯಾರು? ನೀವು ಕೊಡ್ಲಿಲ್ಲ, ಕಟ್ಟಲಿಲ್ಲ. ನೀವು ಅಧಿಕಾರದಲ್ಲಿ ಇದ್ರಲ್ಲ, ಅಲ್ಲ ಸರ್, ಆಗ 4 ವರ್ಷ ಇದ್ರಲ್ಲ. ನೀವು 2018 ಬಿಟ್ಟು ಹೋಗ್ಬೇಕಾದ್ರೆ 5,75,000. ನಾವು 5 ವರ್ಷದಲ್ಲಿ ಕಟ್ಟಿರೋದು 14,54,666. ನಾವು ಕಟ್ತೀವಿ. ಹಳೇದು ಬಿಡಿ ಸರ್, ನಮ್ದು ಕೇಳಿ ಇಲ್ಲಿ, ಕೇಳಿಲ್ಲಿ. ಇವರು
ಇದು ಇದೆಯಲ್ಲ ಫಲಾನುಭವಿಯಿಂದ ದುಡ್ಡು ತಗೋದು ಅದು ಮಾಡಲಿಲ್ಲ. ನೀವು 4 ವರ್ಷ 1 ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಕೊಳಗೇರಿಯವರಿಗೆ ಕಟ್ಟಲಿಲ್ಲ. ಅದನ್ನು ನಾವು ಕಟ್ಟಿದೀವಿ. ಈಗ 4,09,643 ಮನೆಗಳು ಕಟ್ಟಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ 2,09,836 ಮನೆಗಳು ಕಟ್ಟಿದ್ದೀವಿ. ಸುಮಾರು 51% ಮನೆ ಕಟ್ಟಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನಿನೂ ಆಗಿಲ್ಲ. ಅಲ್ಲಿ ಕೂತ್ಕೊಂಡು ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಒಂದು ಮನಿನೂ ಇಲ್ಲ, ಸುಳ್ಳು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಧ್ಯಕ್ಷ ಮುಖ್ಯಮಂತ್ರಿಗಳು ಉತ್ತರ ಇವರೆಲ್ಲ ಮಾನ್ಯ ಅಧ್ಯಕ್ಷರೇ, ಜನತೆಗೆ ತಪ್ಪು ಸಂದೇಶ ಕೊಡುವಲ್ಲಿ ಒಂದು ಮನಿನೂ ಆಗಿಲ್ಲ. ಮನಿ ಕೂಡ 2.5 ಹೇಳ್ಬಹುದು. ಸಿದ್ದು ಸರ್, ನೀವೀಗ ಸೀನಿಯರ್ ಮೆಂಬರ್ ಆಗಿ, ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿದೆ. ಏನು ಅವ್ರು ಉತ್ತರ ಕೊಟ್ಟು ಆಯ್ತು, ಅದು ನೀವದನ್ನು ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅವರು ಉತ್ತರ ತರುವಾಗ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಮನೆಗೆ ಯಾರು ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಬರೋರು ಮುಂದೆನೇ ಇಲ್ಲ ಸರ್. ಅದು ಸರ್ಕಾರನೇ ಅದಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಯಾಕಂದ್ರೆ 6 ಲಕ್ಷ ಮೊದಲಿತ್ತು, ಈಗ 8 ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ. ಯಾರು ಕಟ್ಟಕ್ ಮುಂದೆ ಬರ್ತಾರೆ ಸರ್ 8 ಲಕ್ಷ ರೂಪಾಯಿ? ಓಕೆ, ಅದಕ್ಕೆ ಈಗ ಮನೆಗಳು ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ, ಕೊಡಕ್ಕೂ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಕಟ್ಟೋದು. ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೀವಿ. SM ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು ಸಮಿತಿಯನ್ನು ರಚನೆ ಮಾಡಿದರು. ಈಗ ನಾವು ಬಂದ ಮೇಲೆ ಪ್ರೊಫೆಸರ್ ಗೋವಿಂದರಾವ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಜನವರಿನಲ್ಲಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಜಿಲ್ಲೆ ಯಾವ ತಾಲೂಕು ಹಿಂದುಳಿದಿದೆ, ಈಗ ಮುಂದುವರೆದ ಜಿಲ್ಲೆಗಳ ಮಟ್ಟಕ್ಕೆ ಬಂದಿಲ್ಲ, ಆ ಜಿಲ್ಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮನೆಗಳು ಕಟ್ಟತಕ್ಕಂಥದ್ದು ಇರ್ಬೋದು, ಅಥವಾ ಮಾನವ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಉತ್ತರ ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು, ನಮ್ಮ ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ನಾವು ಉತ್ತರ ಕರ್ನಾಟಕನೂ ನಮ್ಗೊಂದೇನೆ, ದಕ್ಷಿಣ ಕರ್ನಾಟಕನೂ ಒಂದೇನೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ ಅವರ ತಲಾ ಆದಾಯ ಸಮನಾಗಿ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು. ಭಾಳ ಈಗ 7 ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ, ಇಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಾಧ್ಯವಾದ ಮಟ್ಟಿಗೆ 1 ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಇಲ್ಲಿವರೆಗೂ ಮಾಡಿದ್ದೇವೆ, ಇನ್ನು ಮುಂದೇನೂ ಕೂಡ ಮಾಡ್ತೇವೆ, ಇನ್ನೂ ಹೆಚ್ಚು ಮಾಡ್ತೀವಿ. ಇದನ್ನು ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ಒಂದು ಪ್ರತಿಪಕ್ಷ ನಾಯಕ ಕ್ಲಾರಿಫಿಕೇಶನ್ ಸರ್. ಅವ್ರು ಕೇಳ್ಬಿಡಿ, ಆಮೇಲೆ ಕೇಳಲ್ಲ. ಯತ್ನಾಳ್ ಅವರು ಕೇಳ್ತಾರ. ನಂದೇನಿಲ್ಲ, ಸಣ್ಣದೊಂದು ಕ್ಲಾರಿಫಿಕೇಶನ್. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ
ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತು ಕೊಟ್ಟಿದ್ದರು. ಈ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ವಿಜಯಪುರ ಜಿಲ್ಲೆಗೆ ಈಗಾಗಲೇ ಹಿಂದಿನ ಸರ್ಕಾರ 40 ಕೋಟಿ ಕೊಟ್ಟಿತ್ತು. ನಾನು 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಡ್ತೀನಿ ಅಂದಿದ್ರು, ಹೋದ ಸಲ ಇಟ್ಟಿಲ್ಲ. ದಯವಿಟ್ಟು ಅದನ್ನು ಅವರಾಗೆ ಹೇಳಿದರು, ಅವರಾಗೆ ತಾವು ಎತ್ನಾಡ್ರೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತೀನಿ, ಆ 100 ಕೋಟಿ ರೂಪಾಯಿ ಬಿಜಾಪುರದ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ.